ಆರ್ ಸಿ ಬಿ ಫ್ಯಾನ್ಸ್ಗೆ ಇಂಥ ಒಂದು ಅಪ್ಡೇಟ್ ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಆದ್ರೆ ಆರ್ ಸಿ ಬಿಯ ಹೇಡರ್ಸ್ಗೆ ಇದು ಮಾತ್ರ ಫೆಸ್ಟಿವಲ್ ಆಗೋದು ಗ್ಯಾರಂಟಿ. ಸೊ ಹಾಗಾದ್ರೆ ಅಂತದ್ದೇನೋ ಅಪ್ಡೇಟ್ ಇದೆ ಆರ್ ಸಿ ಬಿ ಫ್ಯಾನ್ಸ್ಗೆ. ಕೊನೆಯಲ್ಲಿ ಒಂದು ಬಿಗ್ ಕ್ವಶನ್ ಕೇಳ್ತೀನಿ. ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟಲ್ಲ, ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ಬಿಡನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು, ಚೆನ್ನೈ ಫ್ಯಾನ್ಸ್ಗೆ ಒಂದು ಇನ್ಫಾರ್ಮೇಶನ್ ಕೊಡಿದೆ ನಿನ್ನೆ ವಿಡಿಯೋದಲ್ಲಿ. ಆದ್ರೆ ಆ ಒಂದು ಅಪ್ಡೇಟು ಮೆಜಾರಿಟಿ ಆಫ್ ದಿ ಸಿ ಎಸ್ ಕೆ ಫ್ಯಾನ್ಸ್ಗೆ ಇಷ್ಟ ಆಗಿಲ್ಲ. ನನ್ನ ಮೇಲೆ ಟ್ರೋಲ್ ಮಾಡ್ತಾ ಇದ್ದಾರೆ, ಕಮೆಂಟ್ ಬಾಕ್ಸ್ ಅಲ್ಲಿ ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಅದು ಏನು ಇನ್ಫಾರ್ಮೇಶನ್, ಮತ್ತೀಗ ಒಂದು ನ್ಯೂ ಇನ್ಫಾರ್ಮೇಶನ್ ಇದೆ ಸಿ ಎಸ್ ಗೆ. ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟ 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 ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕು. ಕಂಟೆಂಟ್ ಇಷ್ಟದಪ್ಪ ಅಂದ್ರೆ ಮಾಡ್ರಿ, ಸಬ್ಸ್ಕ್ರೈಬ್ ಏನಾಗಿಲ್ಲ. ಮತ್ತು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಹತ್ರ ಗ್ರೂಪ್ಸ್ ಇರ್ತವೆ, ಸೋಷಿಯಲ್ ಮೀಡಿಯಾ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್ ಆಗಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಆಗಲಿ. ಐ ಹೋಪ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಶೇರ್ ಮಾಡ್ರಿ ಸಾಕು. ಅದೇ ನೀವು ನನಗೆ ಕೊಡುವಂತಹ ಗಿಫ್ಟ್. ಈಗ ಫಸ್ಟ್ ನಾವು ಡಿಸ್ಕಷನ್ ಮಾಡೋಣ ಚೆನ್ನೈ ಸೂಪರ್ ಕಿಂಗ್ಸ್. ದಿಸ್ ಈಸ್ ಬಿಗ್ಗೆಸ್ಟ್ ಅಪ್ಡೇಟ್, ಗ್ರೇಟ್ ನ್ಯೂಸ್ ಪ್ರತಿಯೊಬ್ಬ ಸಿ ಎಸ್ ಗೆ. ಏನಪ್ಪಾ ಅಂದ್ರೆ ನಿನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಗುಡ್ ಬೈ ಹೇಳಬೇಕು. ಅವರಿಗೆ ಆಸ್ ಎ ಕೋಚಿಂಗ್ ಸ್ಟಾಫ್ ಇಂದ ಕಿತ್ತಿ ಒಗಿಲೇಬೇಕು ಅಂತ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಆದ್ರೆ ಮೆಜಾರಿಟಿ ಆಫ್ ದಿ ಸಿ ಎಸ್ ಕೆ ಫ್ಯಾನ್ಸ್ ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡಿದ್ರು. ನೀನು ಬಕೆಟ್, ನಿನಗೇನು ಗೊತ್ತಿಲ್ಲ, ಸ್ಟೆಫನ್ ಫ್ಲೇಮಿಂಗ್ ಅವರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ನೀನ್ ಹೇಳಿದು ಯಾವುದು ಆಗಲ್ಲ ಅಂತ ಸಾಕಷ್ಟು ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡಿದ್ರು. ಬಟ್ ಇವತ್ತು ಎಕ್ಸಾಕ್ಟ್ಲಿ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ಅಫಿಷಿಯಲ್ ಇನ್ಫಾರ್ಮೇಶನ್, ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ನಮಸ್ಕಾರ ಹೇಳಿದ್ದಾರೆ. ಅಂದ್ರೆ ನೆಕ್ಸ್ಟ್ IPL 2027 ನಲ್ಲಿ ಸ್ಟೆಫನ್ ಫ್ಲೇಮಿಂಗ್ ಅವರು ಔಟ್ ಆಗಿದ್ದಾರೆ ಆಸ್ ಎ ಕೋಚ್ ಆಗಿ. ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಆಲ್ ಸೆಟ್ ಒಂದು ಹೊಸ ಹೆಡ್ ಕೋಚ್ ನ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ. ನನ್ನ ಪ್ರಕಾರ ಸಿ ಎಸ್ ಕೆ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಈ ಒಂದು ಅಪ್ಡೇಟ್ ನ ಸೆಲೆಬ್ರೇಟ್ ಮಾಡಲೇಬೇಕು. ಅಂತ ಇಂತ ಅಪ್ಡೇಟ್ ಅಲ್ಲ, ಇಟ್ಸ್ ಎ ಬಿಗ್ಗೆಸ್ಟ್ ಅಪ್ಡೇಟ್. ಸ್ಟೆಫನ್ ಫ್ಲೇಮಿಂಗ್ ಅವರ ಬಗ್ಗೆ ಇವತ್ತು ಹೇಳ್ತಾರೆ. ನಾನು ಯಾವಾಗ IPL 2026 ಆಯ್ತು ಅವಾಗ್ಲಿಂದ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಔಟ್ ಮಾಡ್ಬೇಕಂತೇಳಿ. ಈಗ ಸಿ ಎಸ್ ಕೆ ಟೀಮ್ ಇಂದ ಅಫಿಷಿಯಲ್ ಇನ್ಫಾರ್ಮೇಶನ್ ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಔಟ್ ಮಾಡಿದ್ದಾರೆ. ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾ ಈ ಒಂದು ರಿಪೋರ್ಟ್ ನ ಪ್ರಕಾರ ಹೇಮಂಗ್ ಬದನೆ ಅವರಿಗೆ ಆಸ್ ಎ ಕೋಚಿಂಗ್ ಸ್ಟಾಫ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಲಾಸ್ಟ್ IPL 2026 ಅಲ್ಲಿ DC ಪರ ಅವರು ಹೆಡ್ ಕೋಚ್ ಆಗಿದ್ರು. ಬಟ್ ಐ ಡೋಂಟ್ ನೋ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅವರಿಗೆ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರ ಅಥವಾ ಬೇರೆ ಯಾರಿಗಾದ್ರೂ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಬಟ್ ಗ್ರೇಟ್ ನ್ಯೂಸ್ ಏನಪ್ಪಾ ಅಂದ್ರೆ ಸ್ಟೆಫನ್ ಫ್ಲೇಮಿಂಗ್ ಅವರು ಔಟ್ ಆಗಿದ್ದಾರೆ. ಇದು ಸದ್ದಿರುವಂತಹ ಸಿ ಎಸ್ ಕೆ ಟೀಮ್ದು ಬಿಗ್ಗೆಸ್ಟ್ ಅಪ್ಡೇಟ್. ನನ್ನ ಪ್ರಕಾರ ಯಾರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬೇಕಪ್ಪ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ರವಿಚಂದ್ರನ್ ಅಶ್ವಿನ್ ಒಂದು ಬೆಸ್ಟ್ ಪಿಕ್ ಆಗುತ್ತೆ. ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಬಟ್ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ MS ಧೋನಿ ಅವರು ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಧೋನಿ ಅವರು ಅಪಾಯಿಂಟ್ಮೆಂಟ್ ಆದ್ರೂ ಏನು ಫರಕ್ ಬರಲ್ಲ, ಡೆಫಿನೆಟ್ಲಿ ಆಗಿ ಒಂದು ಕ್ರ್ಯಾಕಿಂಗ್ ಸ್ಟಾರ್ಟ್ ಕೊಡೋದು ಗ್ಯಾರಂಟಿ. ಬಟ್ ನನ್ನ ಪ್ರಕಾರ ಸ್ಟೆಫನ್ ಫ್ಲೇಮಿಂಗ್ ಅವರು ಔಟ್ ಆಗಿದ್ದಾರೆ ಅಂದ್ರೆ ಮೇ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಋತುರಾಜ್ ಗಾಯಕ್ವಾಡ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅವ್ರಿಗೆ ಕೂಡ ಔಟ್ ಮಾಡುವಂತ ಚಾನ್ಸ್ ಇರುತ್ತೆ. ಬಟ್ ಲೆಸ್ ಚಾನ್ಸ್ ಇದೆ. ಋತುರಾಜ್ ಗಾಯಕ್ವಾಡ್ಗೆ ಬ್ಯಾಕ್ ಮಾಡಿದ್ರೆ ಮಾಡಬಹುದು. ಬಟ್ ನನ್ನ ಪ್ರಕಾರ ಋತುರಾಜ್ ಗಾಯಕ್ವಾಡ್ಗೆ ಆಸ್ ಎ ಕ್ಯಾಪ್ಟನ್ ಇಂದ ಸ್ಯಾಕ್ ಮಾಡಬೇಕಾಗುತ್ತೆ. ಅವರ ಪ್ಲೇಸ್ ಅಲ್ಲಿ ಸಂಜು ಸ್ಯಾಮ್ಸನ್ ಇದ್ದಾರೆ, ಅಥವಾ ಟ್ರೇಡ್ ಮಾಡಿದ್ರೆ ಹಾರ್ದಿಕ್ ಪಾಂಡ್ಯವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ ನನ್ನ ಪ್ರಕಾರ. ಸೊ ನೋಡಮ್ಮ ಮುಂದೆ ಯಾವ ರೀತಿ ಇನ್ಫಾರ್ಮೇಶನ್ ಬರೋದಂದ್ರೆ. ಈಗ ಕೋಚಿಂಗ್ ಸ್ಟಾಫ್ ಆಗಿ ಮಾತಾಡಬೇಕಾದ್ರೆ ಅಶ್ವಿನ್ ಒಂದು ಬೆಸ್ಟ್ ಪಿಕ್ ಆಗುತ್ತೆ, ಮತ್ತು ಬ್ರೆಂಡನ್ ಮೆಕಲಮ್ ಇದ್ದಾರೆ, ಮತ್ತು ಆಡಮ್ ಓದಿಸಿದ್ದಾರೆ. ಅವರು ಕೂಡ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ ಆಸ್ ಎ ಕೋಚಿಂಗ್ ಸ್ಟಾಫ್ ಅಲ್ಲಿ. ಸಾಕಷ್ಟು ಟ್ರೋಫಿನ ವಿನ್ ಆಗಿದ್ದಾರೆ. ಸೊ ಮೇ ಬಿ ಅವರಿಗೆ ಪಿಕ್ ಮಾಡಿದ್ರೆ ಮಾಡಬಹುದು. ಬಟ್ ನಮ್ಮ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಬಟ್ ಆಸ್ ಪರ್ ನಾವು ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ನಮಸ್ಕಾರ ಹೇಳಿದ್ದಾರೆ. ನಿನ್ನೆ ಇನ್ಫಾರ್ಮೇಶನ್ ಕೊಟ್ಟಿದೆ, ಇವತ್ತು ನನ್ನ ಮಾತು ರಿಯಲ್ ಆಗಿದೆ. ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಔಟ್ ಮಾಡಿದ್ದಾರೆ. ಸೊ ನೀವೇನಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಯಾರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬೇಕು? ಪ್ರತಿಯೊಬ್ಬ CSK ಫ್ಯಾನ್ಸ್ ಎಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಬಿಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಈಗ ನಾವು ಮೇನ್ ಮ್ಯಾಟರ್, ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಿರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್.
ಮಾತಾಡೋಣ. ಅದಕ್ಕೆ ಮುಂಚೆ RCB ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನಿಮ್ಮ ಆ ಒಂದು ಮೋಟಿವೇಶನ್ ನಮಗೆ ಬೇಕು. ಸಬ್ಸ್ಕ್ರೈಬ್ ಲೈಕ್ ಹೊಡೆದು ಬಿಡ್ರಿ ಅಷ್ಟೇ. ಈಗ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಮೆಕಲಮ್ಗೆ ಟೆಸ್ಟ್ ಫಾರ್ಮೆಟ್ ಇಂದ ಅವರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ರಿಮೂವ್ ಮಾಡಿದರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು 3 ಆಪ್ಷನ್ ಇದಾವೆ. ಒಂದು, ಅಶ್ವಿನ್ ಅವರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ರವಿ ಶಾಸ್ತ್ರಿ ಅವರ ಬಗ್ಗೆ ಡಿಸ್ಕಷನ್ ನಡೀತಿದೆ. ಅಶ್ವಿನ್ಗೂ ಮತ್ತು ರವಿ ಶಾಸ್ತ್ರಿಗೂ ಡಿಸ್ಕಷನ್ ನಡೀತಿದೆ. ಇಂಗ್ಲೆಂಡ್ಗೆ ಆಸ್ ಎ ಹೆಡ್ ಕೋಚ್ ಆಗಿ ಟೆಸ್ಟ್ ಫಾರ್ಮೆಟ್ ಇದೆ. ಆದ್ರೆ ಬಿಗ್ಗೆಸ್ಟ್ ಟ್ವಿಸ್ಟ್ ಏನಪ್ಪ ಅಂದ್ರೆ, RCB ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗುತ್ತೆ. ಅದೇ ಲಾಸ್ಟ್ 2 ವರ್ಷ RCB ಟೀಮ್ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ಪಿಲ್ಲರ್ ಆಂಡಿ ಫ್ಲವರ್ ಅವರ ಫ್ಯಾಬ್ಯುಲಸ್ ಟ್ಯಾಕ್ಟಿಕ್ಸ್ ಅನಾಲಿಸಿಸ್. ಅಂದ್ರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಹೈ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಆಂಡಿ ಫ್ಲವರ್ ಅವರ ಮೇಲೆ. ಹೇಗಾದ್ರೂ ಮಾಡಿ ಆಂಡಿ ಫ್ಲವರ್ಗೆ ಇಂಗ್ಲೆಂಡ್ ಕ್ರಿಕೆಟ್ ನಲ್ಲಿ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಅವರಿಗೆ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲೇಬೇಕು ಅಂತೇಳಿ ಅವರು ಟ್ರೈ ಮಾಡ್ತಿದ್ದಾರೆ ಆಂಡಿ ಫ್ಲವರ್ಗೆ. ಏನಾದ್ರೂ ಆಂಡಿ ಫ್ಲವರ್ ಈ ಒಂದು ಆಫರ್ಗೆ ಅಗ್ರಿ ಮಾಡಿದ್ರೆ ಕತೆ ಮುಗೀತು. ಮತ್ತೆ ಅವರು RCB ಟೀಮ್ ಅಲ್ಲಿ ಆಸ್ ಎ ಹೆಡ್ ಕೋಚ್ ಆಗಿ ಕಂಟಿನ್ಯೂ ಆಗಲ್ಲ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, RCB ಮ್ಯಾನೇಜ್ಮೆಂಟ್ ಸ್ಟಿಲ್ ಆಂಡಿ ಫ್ಲವರ್ ಅವರ ಕಾಂಟ್ರಾಕ್ಟ್ ನ ರಿನ್ಯೂ ಮಾಡಿಲ್ಲ. 3 ವರ್ಷ ಇತ್ತು, ಆ ಒಂದು 3 ವರ್ಷ ಎಂಡ್ ಆಗಿದೆ. ಈಗ RCB ಮ್ಯಾನೇಜ್ಮೆಂಟ್ ಆ ಒಂದು ಕಾಂಟ್ರಾಕ್ಟ್ ನ ರಿನ್ಯೂವಲ್ ಮಾಡಲೇಬೇಕಾಗುತ್ತೆ. ಬಟ್ ಸ್ಟಿಲ್ ಕಾಂಟ್ರಾಕ್ಟ್ ನ ರಿನ್ಯೂವಲ್ ಮಾಡಿಲ್ಲ ಆಂಡಿ ಫ್ಲವರ್ದು. ಬಟ್ ಈ ಟೈಮ್ ಅಲ್ಲಿ ಆಂಡಿ ಫ್ಲವರ್ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಕೊಟ್ಟಂತಹ ಆಫರ್ ನ ಆಕ್ಸೆಪ್ಟ್ ಮಾಡಿದ್ರೆ ಅವರು RCB ಯ ಹೆಡ್ ಕೋಚ್ ಆ ಒಂದು ಆಫರ್ ನ ಬಿಟ್ಗಿಸಿ ಅವರು ಇಂಗ್ಲೆಂಡ್ ಕ್ರಿಕೆಟ್ಗೆ ಹೋಗ್ತಾರೆ. ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಸ್ಟಿಲ್ ಆಂಡಿ ಫ್ಲವರ್ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಟೆಸ್ಟ್ ಫಾರ್ಮೆಟ್ ನಲ್ಲಿ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆದ್ರಪ್ಪ ಅಂದ್ರೆ ಅವರು IPL ಗೆ ಅವೈಲೇಬಲ್ ಇರ್ತಾರ ಅಥವಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನನ್ನ ಪ್ರಕಾರ, ಕ್ಲೋಸ್ ವರ್ಷನ್ ಪ್ರಕಾರ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಟ್ರೈ ಮಾಡ್ತಿದ್ದಾರೆ ಆಂಡಿ ಫ್ಲವರ್ಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡೋಕೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಹೋಪ್ ಮಾಡಮ್ಮ, ಪ್ರೇ ಮಾಡಮ್ಮ ಪ್ರತಿಯೊಬ್ಬ RCB ಫ್ಯಾನ್ಸ್ ಆಂಡಿ ಫ್ಲವರ್ ಈ ಒಂದು ಆಫರ್ ನ ಆಕ್ಸೆಪ್ಟ್ ಮಾಡಲೇಬಾರದು ಅಂತೇಳಿ. ಏನಾದ್ರೂ ಆಕ್ಸೆಪ್ಟ್ ಮಾಡಿದ್ರಪ್ಪ ಅಂದ್ರೆ ಆಂಡಿ ಫ್ಲವರ್ RCB ಟೀಮ್ ನ ಬಿಟ್ಟು ಇಂಗ್ಲೆಂಡ್ ಕ್ರಿಕೆಟ್ಗೆ ಹೋಗ್ತಾರೆ. ಸೊ ನಮ್ಮ ಡ್ರೀಮ್ ಏನಪ್ಪ ಅಂದ್ರೆ, ಈಗ ಬ್ಯಾಕ್ ಟು ಬ್ಯಾಕ್ 2 ಚಾಂಪಿಯನ್ ಆಗಿದ್ದಾರೆ. ಏನಾದ್ರೂ IPL 2027 ಅಲ್ಲಿ ಮತ್ತೊಂದು ಸಲ ಚಾಂಪಿಯನ್ ಆದ್ರಪ್ಪ ಅಂದ್ರೆ ಹ್ಯಾಟ್ರಿಕ್ ಕಪ್ IPL ಹಿಸ್ಟ್ರಿಯಲ್ಲಿ ಯಾವುದೇ ಒಂದು ಟೀಮು ಮಾಡಿಲ್ಲ. RCB ಟೀಮ್ ಫಾರ್ ದಿ ಫಸ್ಟ್ ಟೈಮ್ ಆ ಒಂದು ಮೈಲಿಗಲ್ಲನ್ನು ಮಿಡುತ್ತೆ. ದಟ್ ಈಸ್ ಅ ಹಿಸ್ಟರಿ ಕ್ರಿಯೇಟ್ ಆಗುತ್ತೆ. ಬಟ್ ಆಂಡಿ ಫ್ಲವರ್ ಇಲ್ಲಪ್ಪ ಅಂದ್ರೆ ಐ ಡೋಂಟ್ ನೋ RCB ಟೀಮ್ ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡುತ್ತೆ ಅದ್ರ ಬಗ್ಗೆ ನೋ ಕ್ಲಾರಿಟಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಒಂದೇ ಒಂದು ಕ್ವಶನ್, ಈಗ ಆಂಡಿ ಫ್ಲವರ್ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಕೊಟ್ಟಂತಹ ಆಫರ್ ನ ಆಕ್ಸೆಪ್ಟ್ ಮಾಡಬೇಕಾ ಅಥವಾ ಬೇಡ? ನನಗೆ RCB ನೇ ಸಾಕು ಅಂತೇಳಿ RCB ಟೀಮ್ ಅಲ್ಲಿ ಹೆಡ್ ಕೋಚ್ ಆಗಿ ಕಂಟಿನ್ಯೂ ಮಾಡ್ಬೇಕಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ಅದಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೋಡಮ್ಮ ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ನನ್ನ ಪ್ರಕಾರ ಆಂಡಿ ಫ್ಲವರ್ ಯಾವುದೇ ಕಾರಣಕ್ಕೂ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಕೊಟ್ಟಂತಹ ಆಫರ್ ನ ಅವರು ಆಕ್ಸೆಪ್ಟ್ ಮಾಡಲೇಬಾರದು. RCB ಟೀಮ್ ಅಲ್ಲಿ ಇರಬೇಕು. ಅರೌಂಡ್ ಇನ್ನು 10 ವರ್ಷ ಆದ್ರೂ ಆಂಡಿ ಫ್ಲವರ್ RCB ಟೀಮ್ ಅಲ್ಲೇ ಇರಬೇಕು ಆಸ್ ಎ ಹೆಡ್ ಕೋಚ್ ಆಗಿ ಅಂತ ನನ್ನ ಒಪಿನಿಯನ್ ಅಷ್ಟೇ. ನಿಮ್ಮ ಒಪಿನಿಯನ್ ಕಮೆಂಟ್ಸ್ ಮಾಡ್ರಿ. ಈಗ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಬರೋಬ್ಬರಿ 3 ಕ್ಯಾಂಡಿಡೇಟ್ಗೆ ಅಪ್ರೋಚ್ ಮಾಡಿದ್ದಾರೆ. ಒಂದು ಆಂಡಿ ಫ್ಲವರ್, ಒಂದು ರವಿ ಶಾಸ್ತ್ರಿ, ಇನ್ನೊಬ್ರು ರವಿಚಂದ್ರನ್ ಅಶ್ವಿನ್. ಟೆಸ್ಟ್ ಫಾರ್ಮೆಟ್ ಅಲ್ಲಿ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡೋಕೆ ಈ 3 ಕ್ಯಾಂಡಿಡೇಟ್ ನ ನೋಡ್ತಾ ಇದ್ದಾರೆ. ನೋಡಮ್ಮ ಮುಂದೆ ಯಾವ ರೀತಿ ಇನ್ಫಾರ್ಮೇಶನ್ ಬರುತ್ತೆ. ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬರಿಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರೆ ಬಂದು ಹೊಡೆದು ಬಿಡೋಣ ಫಟಾಫಟ್ ಲೈಕ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.